ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ ಕಾರಂಜಿ ಸಂತ್ರಸ್ತರ ಆರೋಗ್ಯ ವಿಚಾರಿಸಿದ ಸಚಿವ ಈಶ್ವರ್ ಖಂಡ್ರೆ. ಡಿಸೆಂಬರ್ 16 ಸೋಮವಾರ ಬೆಳಗಾವಿ ಸುವರ್ಣಸೌಧದಲ್ಲಿ ಸಂತ್ರಸ್ತರೊಂದಿಗೆ ಸಿಎಂ ಸಭೆ ಕರೆದಿದ್ದಾರೆ. ಎಲ್ಲ ಸಂತ್ರಸ್ತರು ಹಾಜರಿರಲಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಸಿದ್ದೇಶ್ವರ ದಾಲ್ಮಿಲ್ ಇಂಡಸ್ಟ್ರಿಯಲ್ ಅಧೀನದ ಬೆಲ್ಲ ತಯಾರಿಕಾ ಕಾರ್ಖಾನೆ ಉದ್ಘಾಟನೆ. ಈ ಕಾರ್ಖಾನೆ ಈ ಭಾಗದ ರೈತರ ಜೀವನಾಡಿಯಾಗಿ ಕೆಲಸ ಮಾಡಲಿದೆ. ಸಚಿವ ಈಶ್ವರ್ ಖಂಡ್ರೆ. ರಾಸಾಯನಿಕ ಮಿಶ್ರಿತ ಆಹಾರದಿಂದ ಬಳಲಿದ ಜೀವಗಳಿಗೆ ಬೆಲ್ಲ ತಯಾರಿಕೆ ಉತ್ತಮ ಕೆಲಸ ಮಾಡಲಿದೆ. ಅಶೋಕ್ ಹೆಬ್ಬಾಳೆ. ಬಹುಜನ ಸಮಾಜ ಪಕ್ಷದ ವತಿಯಿಂದ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಸಂಪುಟದಿಂದ ಕೈಬಿಡಿ. ಜ್ಞಾನೇಶ್ವರ್ ಸಿಂಗಾರೆ ಅವರು ಸಚಿವರಾದಾಗಿನಿಂದ ಜಿಲ್ಲೆಯಲ್ಲಿ ಕೋಮು ಗಲಭೆ ಹೆಚ್ಚಾಗ್ತಾ ಇವೆ ಎಂದು ಗಂಭೀರ ಆರೋಪ ಮಾಡಿದ ಸಿಂಗಾರೆ. ಬೀದರ್ ನಗರದ ರಾಂಪುರೆ ಕಾಲೋನಿಯ ದತ್ತ ಮಂದಿರದಲ್ಲಿ ಜರುಗಿದ ಶ್ರೀ ದತ್ತಾತ್ರೇಯ ಜಯಂತಿ ಉತ್ಸವ ಸಂಭ್ರಮದಿಂದ ಶೃಂಗಾರಗೊಂಡ ದೇವಸ್ಥಾನಕ್ಕೆ ದೌಡಾಯಿಸಿದ ಭಕ್ತರ ದಂಡು. ಸಜ್ಜನರ ಸಂಘದಿಂದ ಮತ್ತು ಸತ್ಸಂಗದಿಂದ ನೆಮ್ಮದಿ ಲಭಿಸುತ್ತದೆ. ಡಾಕ್ಟರ್ MG ದೇಶಪಾಂಡೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಅರಣ್ಯ ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದರು. ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರುವಂಥ ಕಾರಂಜ ಮುಳುಗಡೆ ಸಂತ್ರಸ್ತರ ಆರೋಗ್ಯ ವಿಚಾರಿಸಿದ ಖಂಡ್ರೆ ಅವರು ಮಾಧ್ಯಮದವರ ಜೊತೆ ಮಾತನಾಡುತ್ತಾರೆ. ಈಗಾಗಲೇ ಆರೋಗ್ಯ ವಿಚಾರಿಸಿದ್ದೇನೆ, ಎಲ್ಲರೂ ಸುಧಾರಿಸಿಕೊಳ್ತಾ ಇದ್ದಾರೆ, ಯಾರಿಗೂ ಜೀವಹಾನಿ ಇಲ್ಲ. ಕಾರಂಜ ಸಂತ್ರಸ್ತರು ಆತ್ಮಹತ್ಯೆಗೆ ಪ್ರಯತ್ನಿಸಿರುವಂಥದ್ದು ನಿಜಕ್ಕೂ ಕೂಡ ಒಂದು ದುರದೃಷ್ಟಕರವಾಗಿರತಕ್ಕಂಥ ಸಂಗತಿ. ಇದೊಂದು ನೋವಿನ ಸಂಗತಿಯಾಗಿದೆ ಎಂದು ಹೇಳಿದರು. ಕಾರಂಜ ಸಂತ್ರಸ್ತರನ್ನ 3 ದಶಕಗಳ ಸಮಸ್ಯೆಯಾಗಿದೆ. ಇದೊಂದು ಸಮಸ್ಯೆ 3 ದಶಕಗಳ ಒಂದು ಸಮಸ್ಯೆಯಾಗಿದೆ. ನಾನು ಶಾಸಕ ಆಗುವ ಮುನ್ನವೂ ಕೂಡ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದೆ. ಸಮಸ್ಯೆ ಕುರಿತಾಗಿ ಈಗಾಗಲೇ CM ಅವರಿಗೆ ತಿಳಿಸಿ ಸಮಯವನ್ನು ಕೂಡ ನಿಗದಿಪಡಿಸಿದ್ದೇನೆ. ಇದೇ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ CM ಅವರು ಸಮಯ ನೀಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಜಿಲ್ಲೆಯ ಕಾರಂಜ ಸಂತ್ರಸ್ತರೊಂದಿಗೆ ಸಭೆ ನಡೆಸಲಿದ್ದಾರೆ ಎಂದು ತಿಳಿಸಿದರು. ಡಿಸೆಂಬರ್ 13 ರಾತ್ರಿ 9 ಗಂಟೆ ಸುಮಾರಿಗೆ ರೈತರಿಗೆ ಅಂದರೆ ಕಾರಂಜ ಮುಳುಗಡೆ ಸಂತ್ರಸ್ತರಿಗೆ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿರುವಂತಹ ಈಶ್ವರ್ ಖಂಡ್ರೆ ಅವರು ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಭೆ ನಡೆಸಲಿದ್ದೇವೆ, ಅಲ್ಲಿ ಏನಾದರೂ ಒಂದು ನಿರ್ಧಾರ ಆಗುತ್ತೆ ಎನ್ನುವಂತಹ ಆಶಾವಾದದ ಮಾತುಗಳನ್ನು ಕೂಡ ಹೇಳಿದರು. ಸೋಮವಾರ ಬೆಳಗಾವಿಯ ಸುವರ್ಣಸೌಧದಲ್ಲಿ ಕಾರಂಜ ಸಂತ್ರಸ್ತರೊಂದಿಗೆ CM ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕಾರಂಜ ಸಂತ್ರಸ್ತರು ಇರಲಿದ್ದಾರೆ ಎಂದು ಸಂತ್ರಸ್ತರ ಆರೋಗ್ಯ ಕ್ಷೇಮ ವಿಚಾರಿಸಿದ ಬಳಿಕ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ನಾನು ಇಲ್ಲದ ಸಂದರ್ಭದಲ್ಲಿ ಎಂತಹ ಅನಾಹುತ ಮಾಡಿಕೊಂಡಿದ್ದರೆ ಎಲ್ಲದಕ್ಕೂ ಆತ್ಮಹತ್ಯೆಯೊಂದೇ ಪರಿಹಾರವಲ್ಲ. ಹೀಗಾಗಿ ಸಮಾಧಾನದಿಂದ ತಾಳ್ಮೆಯಿಂದ ಚರ್ಚಿಸೋಣ, ಏನಾದರೂ ಒಂದು ಪರಿಹಾರವನ್ನು ಹುಡುಕೋಣ ಅನ್ನುವಂಥ ಮಾತನ್ನು ಹೇಳಿದರು. ಪರಿಹಾರ ಕೊಡಿಸುವ ಪ್ರಯತ್ನ ನಿರಂತರವಾಗಿ ಮೊದಲು ಕೂಡ ಮಾಡಿದ್ದೆ, ಈಗಲೂ ಕೂಡ ಮಾಡ್ತಾ ಇದ್ದೇನೆ. ಆದರೆ ವಿಷ ಸೇವನೆಯಂತಹ ಈ ಘಟನೆ ಒಂದು ಬಹುದೊಡ್ಡ ಘಟನೆಯಾಗಿದೆ. 3 ದಶಕಗಳ ಈ ಹೋರಾಟ ದೊಡ್ಡ ಹೋರಾಟ ಕೂಡ ಆಗಿದೆ. CM ಅವರು ಸಮಯ ನೀಡಿದ್ದಾರೆ, ಮಾತನಾಡೋಣ ಅನ್ನುವಂಥ ಮಾತನ್ನು ಕೂಡ ಮಾಧ್ಯಮದ ಮಿತ್ರರಿಗೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಮಾಡಿಕೊಂಡಿದ್ದಕ್ಕೆ ಪರಿಹಾರ ಕೊಡಲಾಗಿದೆ. ಕೆಲವೊಂದು ರೈತರು ಕೋರ್ಟ್ಗೆ ಹೋಗಿ ಹೆಚ್ಚುವರಿ ಪರಿಹಾರವನ್ನು ತೆಗೆದುಕೊಂಡಿದ್ದಾರೆ. ಈ ರೀತಿ ಕರ್ನಾಟಕ ರಾಜ್ಯದಾದ್ಯಂತ ಲಕ್ಷಾಂತರ ಎಕರೆ ಜಮೀನು ರೈತರದು ಭೂಸ್ವಾಧೀನ ಮಾಡಿಕೊಂಡಿದ್ದಾರೆ. ಇದು ಒಂದು ಕಡೆ ಇಷ್ಟು ಅಷ್ಟು ಕೊಟ್ಟಂಗಲ್ಲ. ಇದಕ್ಕೆ ಭಾಳಷ್ಟು ಅಧ್ಯಯನ ಮಾಡಿ ಒಂದು ಪರಿಹಾರ ಕಂಡುಕೊಳ್ಬೇಕಾಗ್ತದೆ. ಹೀಗಾಗಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇದನ್ನು ಆದಷ್ಟು ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಅವ್ರ ಹೆಲ್ತ್ ಹೇಗಿದೆ ಸರ್? ಈಗ ಆರೋಗ್ಯ ಚೆನ್ನಾಗಿದೆ. ಇವತ್ತು ಪೊಲೀಸರು
ಜಿಲ್ಲಾಡಳಿತ ಸಕಾಲದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳೆಲ್ಲ ಬಂದು ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ವೈದ್ಯರು ಉತ್ತಮ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವರು ಗುಣಮುಖರಾಗ್ತಾ ಇದ್ದಾರೆ. ಮತ್ತು ಸೋಮವಾರ ಮಧ್ಯಾಹ್ನ 3 ಗಂಟೆ ಸಭೆಗೆ ಆಹ್ವಾನ ಮಾಡಿದ್ದೇನೆ. ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ಏನಿದ್ದಾರೆ ಅವರೆಲ್ಲರಿಗೂ ಇವತ್ತು ಆಹ್ವಾನ ಇದೆ. ಎಲ್ಲರೂ ಕೂಡಿ ಚರ್ಚೆ ಮಾಡ್ತೀವಿ ಮತ್ತು ಇದಕ್ಕೆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಸರ್, 1 ನೇಷನ್ 1 ಲಕ್ಷ ರೂಪಾಯಿ ಇರೋದು. ಇಂದು ಬೀದರ್ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಸಾಕಷ್ಟು ತೊಂದರೆಯಲ್ಲಿವೆ. ಇದರಿಂದ ರೈತರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಕಾರ್ಖಾನೆಗಳ ಮೇಲೆ ರೈತರು ಕೂಡ ಉದ್ಧಾರ ಆಗಿದ್ರು. ಅವರ ಮಕ್ಕಳು ಕೂಡ ಶಾಲೆಗಳನ್ನು ಕಲಿತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗ್ತಾ ಇದ್ರು. ಹೀಗಾಗಿ ಚಂದ್ರಶೇಖರ್ ಹೆಬ್ಬಾಳೆಯವರು, ಅಶೋಕ್ ಹೆಬ್ಬಾಳೆಯವರು ಸಿದ್ದೇಶ್ವರ ದಾಲ್ಮಿಲ್ ಇಂಡಸ್ಟ್ರಿಯಲ್ ಅಧೀನದಲ್ಲಿ ಬರತಕ್ಕಂಥ ಬೆಲ್ಲ ತಯಾರಿಕಾ ಕಾರ್ಖಾನೆ ಜಾಗರಿ ಇಂಡಸ್ಟ್ರಿಯಲ್ ಏನು ಕಾರ್ಖಾನೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ಇದು ಬಹಳ ಖುಷಿ ತಂದಿದೆ. ರೈತರಿಗೆ ಬೆಂಬಲ ಬೆಲೆ ನೀಡಿ ಉತ್ತಮ ಗುಣಮಟ್ಟದ ಬೆಲ್ಲವನ್ನು ತಯಾರಿಸಿ ರೈತರಿಗೆ ಕೊಟ್ಟು ಸ್ಥಳೀಯರಿಗೆ ಉದ್ಯೋಗವನ್ನು ನೀಡಿ ಉತ್ತಮವಾಗಿ ಕಾರ್ಖಾನೆಯನ್ನು ನಡೆಸಿಕೊಂಡು ಹೋಗಲಿ ಎಂದು ಶುಭ ಕೂಡ ಹಾರೈಸಿದರು. ರೈತರು ಹೆಚ್ಚಿನ ಕಬ್ಬು ಬೆಳೀತಾ ಇದ್ದಾರೆ, ಇಳುವರಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಹೆಬ್ಬಾಳೆ ಅವರಿಗೆ ಲಕ್ಕಿದೆ. ಎಲ್ಲರೊಂದಿಗೆ ಉತ್ತಮ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಆರ್ಥಿಕವಾಗಿ ಒಂದಿಷ್ಟು ಮಜಬೂತಿದ್ದಾರೆ, ಪರಿಶ್ರಮ ಜೀವಿಗಳಾಗಿದ್ದಾರೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೆಲೆ ಇರುವಂತಹ ಬೆಲ್ಲವನ್ನು ತಯಾರಿಸಿ ಮಾರಾಟ ಮಾಡಿ ಇದರಿಂದ ಉದ್ಯೋಗ ಹೆಚ್ಚು ಸೃಷ್ಟಿಯಾಗಲಿ, ಹೆಬ್ಬಾಳೆ ಪರಿವಾರದವರಿಗೂ ಕಾಯಕದಲ್ಲಿ ಯಶಸ್ವಿಯಾಗಲಿ, ದೇವರು ಅವರಿಗೆ ಇನ್ನಷ್ಟು ಕಾಯಕದಲ್ಲಿ ಯಶಸ್ಸನ್ನು ನೀಡಲಿ ಎನ್ನುವಂತಹ ಶುಭವನ್ನು ಹಾರೈಸಿದರು. ಉದ್ಯೋಗ ಸೃಷ್ಟಿಗೆ ಈ ಕಾರ್ಖಾನೆ ಒಂದು ನಾಂದಿ ಹಾಡಲಿದೆ. ಹಾಗಾಗಿ ಇಲ್ಲಿಯೂ ಕೂಡ 10 ಜನರ ಒಂದು ಕೈಗೆ ಕೆಲಸ ಸಿಗುತ್ತೆ. ಉತ್ತಮ ಗುಣಮಟ್ಟದ ಬೆಲ್ಲ ಅಂದರೆ ಸಾವಯವ ಬೆಲ್ಲ ತಯಾರಾಗುತ್ತೆ. ಇದರಿಂದ ವ್ಯಕ್ತಿಯ ಆರೋಗ್ಯ ಒಂದು ಉತ್ತಮವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಸಿದ್ದೇಶ್ವರ ದಾಲ್ಮಿಲ್ ಇಂಡಸ್ಟ್ರಿಯಲ್ ಬೆಲ್ಲ ತಯಾರಿಕಾ ಕಾರ್ಖಾನೆಯ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕರಾಗಿರುವಂಥ ಅಶೋಕ್ ಹೆಬ್ಬಾಳೆ ಅವರು ಕೂಡ ಮಾತಾಡುತ್ತಾರೆ. ಈ ಬೆಲ್ಲದ ಕಾರ್ಖಾನೆಯಿಂದ ಉದ್ಯೋಗ ಸೃಷ್ಟಿ ಮಾಡುವುದು ನಮ್ಮ ಮೂಲ ಗುರಿಯಾಗಿದೆ. ಜೊತೆಗೆ ರಾಸಾಯನಿಕ ಆಹಾರ ಪದ್ಧತಿಯಿಂದ BP, ಶುಗರ್ ಮತ್ತು ದೀರ್ಘಕಾಲೀನ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಇಂದಿನ ಜನತೆಗೆ ಪರಿಶುದ್ಧವಾದ ಸಾವಯವ ಬೆಲ್ಲ ತಯಾರಿಸಿ ನೀಡುವುದು ನಮ್ಮ ಮೂಲ ಧ್ಯೇಯವಾಗಿದೆ. ಹೀಗಾಗಿ ಜನರೇ ಮುಂದಿನ ದಿನಗಳಲ್ಲಿ ಬೆಲ್ಲವನ್ನು ಸೇವಿಸಿ ನಿರ್ಧಾರ ಮಾಡ್ತಾರೆ, ಅದರ ರಿಸಲ್ಟ್ ಅನ್ನು ಹೇಳ್ತಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಭಾಗದ ಜನರಿಗೆ ಉದ್ಯೋಗ ನೀಡುವಂಥದ್ದು, ಉತ್ತಮ ಗುಣಮಟ್ಟದ ಬೆಲ್ಲ ತಯಾರಿಸಿ ಮಾರುಕಟ್ಟೆಗೆ ಕೊಡುವಂಥದ್ದು, ಇದರಿಂದ ಹೊಸ ಮಾರುಕಟ್ಟೆಯನ್ನು ಸೃಷ್ಟಿಸಿ 4 ಜನರ ಬದುಕು ರೂಪಿಸುವುದು ಮತ್ತು ಕೈ ಬಲಪಡಿಸುವುದು ನಮ್ಮ ಸಂಕಲ್ಪವಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಹಿಸಿದರು. ಅಧ್ಯಕ್ಷತೆಯನ್ನು ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಚಂದ್ರಶೇಖರ್ ಹೆಬ್ಬಾಳೆ ವಹಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಡಾಕ್ಟರ್ ಉಮಾಕಾಂತ್ ಪಾಟೀಲ್, ಡಾಕ್ಟರ್ ವೈಜನಾಥ್ ಕಮಠಾಣೆ, ರೈತ ಸಂಘದ ಅಧ್ಯಕ್ಷ ಸಿದ್ದರಾಮಪ್ಪ ಅಣದೊರೆ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಉದ್ಯಮಿ ಜಯರಾಜ್ ಖಂಡ್ರೆ, ಪ್ರಕಾಶ್ ಕನ್ನಾಳೆ, ಧನರಾಜ್ ಹಂಗರ್ಗಿ ಸೇರಿದಂತೆ ಹಲವು ಉದ್ಯಮಿಗಳು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಒಂದು ಸಂಗೀತ ಕಾರ್ಯಕ್ರಮವನ್ನು ಸಂಜುಕುಮಾರ್ ಸ್ವಾಮಿ ಉಜಿನಿ ಹಾಗೂ ಸಂಗಡಿಗರು ನಡೆಸಿಕೊಟ್ಟರು. ವೈಜ್ಞಾನಿಕವಾದಂತಹ ಬೆಲೆ ಕೊಡುವಂಥದ್ದಿರ್ಬೋದು, ಸರಿಯಾದ ಸಮಯಕ್ಕೆ ರೈತರ ಕಬ್ಬು ಸರಬರಾಜು ಮಾಡಿ ಇವತ್ತು ಅವರಿಗೆ ನ್ಯಾಯ ಒದಗಿಸುವಂಥದ್ದು, ಅವರಿಗೆ ಇವತ್ತು ಅನುಕೂಲ ಆಗುವಂತಹ ರೀತಿಯಲ್ಲಿ ಮಾಡುವಂಥದ್ದು ಬಹಳಷ್ಟು ಸಮಸ್ಯೆಗಳು ನಾವೆಲ್ಲ ಎದುರಿಸ್ತಾ ಇದ್ದೇವೆ. ಮತ್ತೆ ನಾನು ನೋಡಿದ್ದೇನೆ, ನಾನು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ಸುಮಾರು 11 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಈ ಕಾರ್ಖಾನೆ 60-70ರ ದಶಕದಲ್ಲಿ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಮತ್ತೆ ಕೇಣಿಯವರು ಸುಮಾರು ಜನ ಎಲ್ಲ ಸೇರಿ ಬಹಳ ಪರಿಶ್ರಮ ಪಟ್ಟು, ಅಂದಿನ ದಿನಮಾನಗಳಲ್ಲಿ ಕೈಗಾರಿಕೆಗಳೇ ಇರಲಿಲ್ಲ. ಕೈಗಾರಿಕೆಗಳಿಲ್ಲದೆ ಯಾವುದೇ ಜಿಲ್ಲೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅಭಿವೃದ್ಧಿಗೆ ಮೂಲ ಅಂದ್ರೆ ಹಣನೇ, ಆರ್ಥಿಕತೆ ಇದ್ರೆ ಮಾತ್ರ ಎಲ್ಲ ಅಭಿವೃದ್ಧಿ ಆಗ್ತದೆ. ಇಲ್ಲದೇ ಇದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಆ ಕಾರ್ಖಾನೆಗಳು ಬಂದ ಮೇಲೆನೇ ಬೀದರ್ ಜಿಲ್ಲೆಯಲ್ಲಿ ರೈತರು ಹಣ ನೋಡಿದ್ದಾರೆ, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ, ಉದ್ಯೋಗ ಸಿಕ್ಕಿದೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಅವರೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತಿಗೂ ಈ ಒಂದು ಸಿದ್ದೇಶ್ವರ ದಾಲ್ಮಿಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ಬೆಲ್ಲದ ಕಾರ್ಖಾನೆ ಇವತ್ತು ಬೇಡಿಕೆ ಇದೆ. ಮಾರುಕಟ್ಟೆಯಲ್ಲಿ ನೀವು ನೋಡಿ, ಜನರಿಗೆ ಗುಣಮಟ್ಟದ ಇವತ್ತು ಏನು ಗ್ರಾಹಕರಿಗೆ ಏನು ಬೇಕಾಗಿದೆ ಎಲ್ಲದರಲ್ಲಿ ಕ್ವಾಲಿಟಿ ಇರಬೇಕು ಅನ್ನುವಂಥದ್ದು. ಅದರಲ್ಲಿ ಸಾವಯವ ಇರ್ಬೋದು ಅಥವಾ ಈಗೇನು ಎಲ್ಲ ಕಡೆ ಮಾಲಿನ್ಯ ಇದೆ, ಆಹಾರದಲ್ಲಿ ಮಾಲಿನ್ಯ ಇದೆ. ಈ ಮಾಲಿನ್ಯದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಔಷಧಿ ಹೊಡೆಯೋದ್ರಿಂದ ಸುಮಾರು ಎಲ್ಲ ನಾವೇನು ಇವತ್ತು ಆಹಾರ ಧಾನ್ಯಗಳಿದ್ದಾವೆ ಅವು ಎಲ್ಲದರಲ್ಲಿ ಇವತ್ತು ವಿಷ
ನಿಮಗೆ ಬೀದರ್ ಮಾರುಕಟ್ಟೆ ಇದೆ, ಹೈದರಾಬಾದ್ ಇದೆ, ಇಲ್ಲೇ ಗುಲ್ಬರ್ಗ ಇದೆ, ಸೋಲಾಪುರ್ ಇದೆ. ಮಾರುಕಟ್ಟೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ನೀವು ಒಂದು ಗುಣಮಟ್ಟ ಕಾಪಾಡಿಕೊಂಡು ರೈತರಿಗೆ ಒಳ್ಳೆಯ ವೈಜ್ಞಾನಿಕವಾದ ಬೆಂಬಲ ಕೊಟ್ಟು ಸ್ಥಳೀಯರಿಗೆ ಉದ್ಯೋಗ ಕೊಟ್ಟು ಇವತ್ತು ನೀವು ಈ ಒಂದು ಕಾರ್ಖಾನೆ ಇವತ್ತು ನಡೆಸಿದ್ರೆ ಯಶಸ್ಸು ಆಗ್ತಾರೆ. ದೊಡ್ಡ ಮಟ್ಟದಲ್ಲಿ ಹೆಸರು ಆಗ್ತದೆ. ಇದು ಇನ್ನೂ ವಿಸ್ತೀರ್ಣ ಮಾಡಬಹುದು. ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರು ಕಬ್ಬು ಬೆಳೀತಾ ಇದ್ದಾರೆ. ಇಳುವರಿ ಜಾಸ್ತಿ ಆಗ್ತಾ ಇದೆ. ನೀರಾವರಿ ಪ್ರದೇಶ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಕಾರ್ಖಾನೆಯನ್ನು ಹೆಬ್ಬಾಳೆ ಪರಿವಾರದವರು ಯಾವ ರೀತಿಯಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿ ಯಾರಿಗೂ ದುಡಿದು ತಿನ್ನಬೇಕು ಅನ್ನೋಂಥದ್ದು ಪರಿಶ್ರಮ ಮಾಡ್ತಾರೆ, ದುಡಿತಾರೆ. ಸ್ವಲ್ಪ ಲಕ್ಕನೂ ಬೇಕು. ಹೆಬ್ಬಾಳೆಯವರಿಗೆ ಲಕ್ಕಿದೆ ಅಂತ ಹೇಳ್ಬೋದು. ಎಲ್ಲ ಜೊತೆಯಲ್ಲಿ ಒಳ್ಳೆ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಅವರು ಯಶಸ್ಸು ಗಳಿಸಿದ್ದಾರೆ. ಇದೇ ರೀತಿಯಲ್ಲಿ ಕೈಗಾರಿಕೆಯಲ್ಲಿ ಇವತ್ತೇನು ನಮ್ಮ ಕಬ್ಬಿನ ಯಾವ ರೀತಿಯಲ್ಲಿ ಬೆಲ್ಲದ ಕಾರ್ಖಾನೆ ಪ್ರಾರಂಭ ಮಾಡಿದ್ದಾರೆ. ಗುಣಮಟ್ಟದ ಬೆಲ್ಲ ನೀವು ಉತ್ಪಾದನೆ ಮಾಡಿ ಅದಕ್ಕೆ ಮಾರುಕಟ್ಟೆ. ನಾನು ಅಶೋಕ್ ಹೆಬ್ಬಾಳೆ ಅಂತ ಸಿದ್ದೇಶ್ವರ್ ದಾಲ್ಮಿಲ್ ಜಾಗರಿ ಇಂಡಸ್ಟ್ರೀದು ನಿರ್ದೇಶಕರು ಹಾಗೂ ವ್ಯವಸ್ಥಾಪಕರು. ನಾವು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಯಾರು ಮಾಡಬೇಕಂತ ಉದ್ದೇಶದ ಮ್ಯಾಗೆ ಇಲ್ಲಿ ಕೋಲಾರ ಇಂಡಸ್ಟ್ರಿದಾಗ ಸೈಟಲ್ಲಿ ನಾವು ಸಿದ್ದೇಶ್ವರ್ ಜಾಗರಿ ಇಂಡಸ್ಟ್ರಿ ಅಂಥೇಳಿ ಓಪನಿಂಗ್ ಮಾಡಿದ್ದೀವಿ. ಉದ್ಘಾಟನಾ ಸಮಾರಂಭ ಇಟ್ಕೊಂಡು ಇವತ್ತು ಓಪನಿಂಗ್ ಆಯಿತು. ಸಾಹೇಬರು ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಬಂದು ಕೂಡ ಓಪನಿಂಗ್ ಮಾಡಿ ಹಾಗೂ ಬಸವಲಿಂಗ ಪಟ್ಟದವರು ಅಪ್ಪರು ಬಂದು ಓಪನಿಂಗ್ ಮಾಡಿ ಹೋಗಿದ್ದಾರೆ. ನಮ್ಮ ಉದ್ದೇಶ ಏನು, ಅಲ್ಲಿ ಬೆಲ್ಲ ಮಾಡಿ ನಮ್ಮದು ಬಿಸ್ನೆಸ್ ಬಡಿಸ್ಕೋಬೇಕಂತಲ್ಲ, ಇದರಿಂದ ರೈತರಿಗೆ ಹೆಲ್ಪ್ ಆಗಬೇಕು. ಮತ್ತು ಹಾಗೆ ಈ ದಿನಮಾನಗಳಲ್ಲಿ ಕೆಮಿಕಲ್ ಫುಡ್ಡು ಆಗಿ ಕೆಮಿಕಲ್ ಸಕ್ಕರೆ ಆಗಲಿ ಕೆಮಿಕಲ್ ಬೆಲ್ಲ ಬಂದು ಜನರಿಗೆ ಶುಗರ್ ಅಂತ ಅವು ಇವು ಆರೋಗ್ಯ ಕೆಟ್ಟೋಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಉದ್ದೇಶ ಏನು, ಎಲ್ಲರಿಗೂ ಒಳ್ಳೆಯ ಬೆಲ್ಲ ಕೊಡಬೇಕು, ಸಾವಯವ ಬೆಲ್ಲ ಕೊಡಬೇಕು, ವಿತೌಟ್ ಕೆಮಿಕಲ್ ಇರಲಾರ್ದು ಬೆಲ್ಲ ಕೊಡಬೇಕಂತ ಉದ್ದೇಶವಾಗಿ ಇದು ಒಂದು ತೆಗೆದಿದ್ದು. ಇದ್ರ ಮುಂದಿನ ದಿನಮಾನಗಳಲ್ಲಿ ಇದು ದೊಡ್ಡದು ಒಂದು ಪ್ರಾಜೆಕ್ಟ್ ಮಾಡಿ ಒಳ್ಳೆಯ ಒಂದು ಬ್ರ್ಯಾಂಡ್ ಹೆಬ್ಬಾಳೆ ಜಾಗರಿ ಇಂಡಸ್ಟ್ರಿ ಅಂಥೇಳಿ ಮಾಡಿ ಅದೊಟ್ಟು ಜನರಿಗೆಲ್ಲ ಹೆಲ್ಪ್ ಆಗೋ ಥರ, ಹಾಗೆ ಮುಂದಿನ ಸರೌಂಡಿಂಗ್ನಲ್ಲಿ ಎಷ್ಟು ರೈತರಿದ್ದಾರೆ ಅವರಿಗೆಲ್ಲ ಒಳ್ಳೆಯ ಒಂದು ಹೆಲ್ಪ್ ಆಗಲಿ, ಇದರಿಂದ ಎಲ್ಲರಿಗೂ ಸರಿಯಾಗಲಿ ಅನ್ನೋ ಉದ್ದೇಶವಾಗೇನು ಇಲ್ಲಿ ಒಂದು ಜಾಗರಿ ಉತ್ಪನ್ನ ಕಾರ್ಖಾನೆ ನಾವು ತಯಾರು ಮಾಡಲತ್ತಿದ್ದು. ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಶುಭ ಸಂದೇಶವನ್ನು ಕೊಡೋಕ್ಕೆ ಇಚ್ಛೆಪಡ್ತೀನಿ. ನಾವೊಂದು ಆರ್ಗ್ಯಾನಿಕ್ ಬೆಲ್ಲ ನಾವು ತಯಾರು ಮಾಡಿ ಅವ್ರಿಗೆ ಒಂದು ತಲುಪಿದ ನಂತರ ಅವ್ರ ಮನಸ್ಥಿತಿ ಯಾವಾಗ ಮುಂದಿನ ವರ್ಷ ಯಾವ ಥರ ಹೇಳ್ತಾರೆ ಅವಾಗ ನೋಡಿ ತದನಂತರ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮುಂದಿನ ವರ್ಷ ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮಸ್ಕಾರಗಳು. ನಿರಂತರವಾಗಿ ದಲಿತರ, ಮುಸಲ್ಮಾನರ, ಅಲ್ಪಸಂಖ್ಯಾತರು, ಹಿಂದುಳಿದವರ ಮೇಲೆ ನಿರಂತರ ದೌರ್ಜನ್ಯಕ್ಕೆ ಪ್ರೋತ್ಸಾಹ ನೀಡುತ್ತಾ ಇರುವಂತಹ ರಾಜ್ಯದ ಅರಣ್ಯ, ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರನ್ನು ಸಚಿವ ಸಂಪುಟದಿಂದ ಕೂಡಲೇ ಕೈ ಬಿಡಬೇಕೆಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜ್ಞಾನೇಶ್ವರ್ ಸಿಂಗಾರೆ ಆಗ್ರಹ ಮಾಡಿದ್ದಾರೆ. ಶನಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದಾಗಿನಿಂದ ಬೀದರ್ ಜಿಲ್ಲೆಯಾದ್ಯಂತ ಕೋಮು ಗಲಭೆಗಳು ಜಾಸ್ತಿಯಾಗಿವೆ, ದೌರ್ಜನ್ಯ ಹೆಚ್ಚಾಗಿದೆ, ಬೀದರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದನ್ನು ಬಹುಜನ ಸಮಾಜ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ. ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಎನ್ನುವಂಥ ಗಂಭೀರ ಆರೋಪವನ್ನು ಸಿಂಗಾರೆ ಮಾಡಿದರು. ಭಾಲ್ಕಿ ತಾಲೂಕಿನ ಮಳಚಾಪುರ ಗ್ರಾಮದಲ್ಲಿ ನಡೆದ ಘಟನೆ ಇರಬಹುದು. ಭಾಲ್ಕಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಳವಡಿಸಿ ಅವಹೇಳನಕಾರಿಯಾಗಿ ಶಬ್ದ ಉಪಯೋಗಿಸಿ ಅವಮಾನ ಮಾಡಿರುವಂಥದ್ದಾಗಿರಬಹುದು. ಈ ವ್ಯಕ್ತಿ ವಿರುದ್ಧ ಪ್ರಕರಣ ದಾಖಲಾಗಿದ್ದರೂ ಕೂಡ ಇದುವರೆಗೆ ಅಪರಾಧಿಯನ್ನು ಬಂಧಿಸದೇ ಇರುವುದು ವಿಪರ್ಯಾಸದ ಸಂಗತಿ. ಔರಾ ತಾಲೂಕಿನ ಕೌಡಗಾಂವ್ ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಸುಮಾರು 40 ವರ್ಷ ಮೇಲ್ಪಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇದ್ರೂ ಕೂಡ ಅಲ್ಲಿ ಒಂದು ಗ್ರಾಮದ ಕೆಲ ಕಿಡಿಗೇಡಿಗಳು ಧ್ವಂಸ ಮಾಡಿರುವಂಥದ್ದಾಗಿರಬಹುದು. ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ನಡೆದ ಘಟನೆ ಆಗಿರಬಹುದು. ಈ ರೀತಿಯ ಯಾವುದೇ ಘಟನೆಗಳ ಕುರಿತಂತೆ ಸಚಿವರು ಇದುವರೆಗೆ ಕ್ರಮ ಕೈಗೊಂಡಿರುವುದಿಲ್ಲ. ಹಾಗಾಗಿ ಖಂಡ್ರೆ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಮಾತನ್ನ ಸಿಂಗಾಳೆ ಹೇಳಿದರು. ಪಕ್ಷದ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಬಲೆ ಅವರು ಮಾತನಾಡ್ತಾರೆ, ಒಂದು ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡದೇ ಇದ್ದರೆ ಬೀದರ್ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದೆಂದು ಗೋಡ್ಬಲೆ ಎಚ್ಚರಿಕೆ ನೀಡಿದರು. ಪಕ್ಷದ ರಾಜ್ಯ ಕಾರ್ಯದರ್ಶಿ ಅಶೋಕ್ ಮಂಡಾಳ್ಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಕ್ತಿಕಾಂತ್ ಬಾವಿದೊಡ್ಡಿ, ಬೀದರ್ ದಕ್ಷಿಣ ತಾಲೂಕು ಅಧ್ಯಕ್ಷ ಸತೀಶ್ ದೊಡ್ಡಿ, ಬಾಲ್ಕಿ ತಾಲೂಕು ಅಧ್ಯಕ್ಷ ಪ್ರದೀಪ್ ಫುಲೆ, ಬೀದರ್ ಉತ್ತರ ತಾಲೂಕು ಅಧ್ಯಕ್ಷ ಹಾಗೂ ಇದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಈ ಹಿಂದೆಯೂ ಕೂಡ ಬಹಳಷ್ಟು ಘಟನೆಗಳು ಆಗಿದ್ದಾವೆ.
ಅದರಲ್ಲಿ ಭಾಲ್ಕಿ ತಾಲೂಕಿನ ಮಳಸಾಪುರ ಗ್ರಾಮದಲ್ಲಿ ದಿನಾಂಕ 9/2/2024 ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಸಂವಿಧಾನ ಜಾಗೃತಿ ಜಾಥಾ ಕೆಲವು ಕಿಡಿಗೇಡಿಗಳು ಅಡ್ಡಿಯನ್ನು ಉಂಟು ಮಾಡಿರ್ತಾರೆ ಸಂವಿಧಾನ ಜಾಥಾ ಜಾಗೃತಿಗೆ. ಅಲ್ಲೂ ಕೂಡ ಅಪರಾಧಿಗಳು ಇಲ್ಲಿವರೆಗೆ ಬಂಧಿಸಿಲ್ಲ. ಅದು ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಭಾಲ್ಕಿ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಘಟನೆ ನಡೆದಿರುತ್ತದೆ. ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ದಿನಾಂಕ 3/11/2024 ಗ್ರಾಮದ ಸವರ್ಣಿಯರಿಂದ ದಲಿತರ ಮನೆ ಓಡಿಗೆ ನುಗ್ಗಿ ಅವರಿಗೂ ಅಹಿತಕರ ಘಟನೆಯನ್ನು ನಡೆದಿರುತ್ತದೆ. ಅಲ್ಲೂ ಕೂಡ ಸವರ್ಣಿಯರಿಂದ ದಲಿತರ ಮೇಲೆ ಹಲ್ಲೆ ಒಳಗಾದಾಗ ದಲಿತರ ಮೇಲೆ ಕೇಸ್ಗಳಾಗಿರ್ತವೆ, ಸುಳ್ಳು ಕೇಸ್ಗಳಾಗಿರ್ತವೆ. ಅದಾದ ನಂತರ ಪ್ರತಿ ದೂರು ಸವರ್ಣಿಯರಿಂದ ಅವರ ಮೇಲೂ ಕೂಡ ಕೇಸ್ಗಳು ದಾಖಲಾಗಿರ್ತವೆ. ಅಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಲಿ, ಇಲ್ಲಿಂದ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಇಲ್ಲಿರುವ MP ಅವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಿಂದ ಅಲ್ಲಿ ಹೋಗಿ ಸ್ಪಂದಿಸೋದು ಮತ್ತು ಅದು ಕ್ರಮ ಕೈಗೊಳ್ಳುವಂತ ಆಗಿರಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಹೋಗಿ ಅಲ್ಲಿ ಸಭೆಯನ್ನು ನಡೆಸ್ತಾರೆ, ಶಾಂತಿ ಸಭೆಯನ್ನು ಮಾಡ್ತಾರೆ. ಯಾವುದೇ ರೀತಿಯಾಗಿ ಅಲ್ಲಿ ಯಾರಿಗೆ ಬಂಧಿಸೋದಾಗಲಿ, ತಪ್ಪಿತರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಲಿ ಆಗ್ತಾ ಇಲ್ಲ. ಈ ಹಿಂದೆ ಬಹಳಷ್ಟು ಭಾಲ್ಕಿ ತಾಲೂಕಿನಲ್ಲಿ ಘಟನೆಗಳು ಮುಂದುವರ್ಕೊಂಡು ಹೋಗ್ತಾ ಇದ್ದಾವೆ. ಆದರೂ ಕೂಡ ಇಲ್ಲಿರುವ ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಯಾವುದೇ ಒಂದು ಘಟನೆಗೆ ಸ್ಪಂದಿಸುವಂಥ ಅಥವಾ ನ್ಯಾಯ ದೊರಕಿಸ್ಕೊಡುವಂಥ ಅವರ ಹತ್ರ ಅದು ಅರ್ಹತೆ ಇಲ್ಲ. ಅವರಿಗೆ ಕೂಡಲೇ ರಾಜ್ಯ ಸರ್ಕಾರ ಸಚಿವ ಸ್ಥಾನದಿಂದ ಸಂಪುಟದಿಂದ ಕೈ ಬಿಡಬೇಕು. ಇಲ್ಲಾಂದರೆ ನಾವು ಜಿಲ್ಲಾದ್ಯಂತ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಾವು ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ. ಏಕೆಂದರೆ ದಿನೇ ದಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರು, SST ಎಲ್ಲ ಸಮುದಾಯಗಳ ಮೇಲೆ ನಿರಂತರ ದೌರ್ಜನ್ಯ, ದಬ್ಬಾಳಿಕೆ, ಕೋಮುವಾದಿ ಇವೆಲ್ಲವೂ ಕೂಡ ಘಟನೆಗಳು ಪ್ರತಿದಿನ ನಡೀತಾನೆ ಇದ್ದಾವೆ. ಇದಕ್ಕೆ ನಾವು ತೀವ್ರವಾಗಿ ಬಹುಜನ ಸಮಾಜ ಪಕ್ಷ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ತೀವ್ರವಾಗಿ ಇದನ್ನು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಇಂಥ ಯಾವುದೇ ಒಂದು ಘಟನೆಗೆ ಒಳಗಾಗಿದ್ರೆ ಈ ಜಿಲ್ಲಾಡಳಿತದ ವಿರುದ್ಧ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನು ನಿರಂತರವಾಗಿ ಅವರ ಸಚಿವ ಸ್ಥಾನದಿಂದ ಕೈ ಬಿಡುವವರೆಗೆ ನಾವು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ಇಲ್ಲಿ ಎಲ್ಲ ಮಾಧ್ಯಮದ ಮಿತ್ರ ಬಂದವರಿಗೂ ಕೂಡ ನಾವು ಇಲ್ಲಿ ಹೇಳಿಕ್ಕೆ ಬಯಸ್ತೀವಿ. ಯಾಕಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತಿದೆ. ಹೀಗಿರುವಾಗ ಇಲ್ಲಿರುವ ಉಸ್ತುವಾರಿ ಸಚಿವ ಯಾವುದೇ ಕಾರಣಕ್ಕೂ ಈ ಆಡಳಿತ ವ್ಯವಸ್ಥೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ, ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದನ್ನು ನಾವು ಬಹುಜನ ಸಮಾಜ ಪಕ್ಷದ ನಮ್ಮ ರಾಜ್ಯ ನಾಯಕರುಗಳು ಹಾಗೂ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸುತ್ತೇವೆ. ಯಾಕಂದ್ರೆ ತಾವು ಕೂಡ ಬಹಳಷ್ಟು ಕಡೆ ಅರಣ್ಯ ಇಲಾಖೆ ಭೂಮಿ ಒತ್ತುವರಿ ಮಾಡಿದ್ದು ನಮ್ಮ ಗಮನಕ್ಕಿದೆ. ಸರ್ವೆ ನಂಬರ್ 26 ಬೀದರಲ್ಲೇ ಬರುತ್ತದೆ. 47 ಎಕರೆ ಭೂಮಿ ಒತ್ತುವರಿ ಮಾಡಿದ್ದು ನನ್ನ ಗಮನಕ್ಕಿದೆ. 47 ಎಕರೆ 26 47 ಎಕರೆ ಭೂಮಿ ಒತ್ತುವರಿ ಮಾಡಿರ್ತಾರಂತ ನಮ್ಮ ಗಮನಕ್ಕಿದೆ. ದಾಖಲೆದು ಸಹಿತ ನಿಮಗೆ ಕೊಡ್ತೀವಿ. ಅದರ ಜೊತೆಯಲ್ಲಿ ಉಲ್ಲೇಖ ಅದು ಏರಿಯಾ ಬಂದ್ಬಿಡ್ತದ. ಇಲ್ಲಿ ನಮ್ದು ಅತ್ತಿಬಾಳ್ ಹತ್ರ, ಲಾಲ್ಬಾಗ್ ಬಾಲ್ಕಿ ರೋಡ್ ಹತ್ರ ಅತ್ತಿಬಾಳ್ ಅಂತ ಬರ್ತದೆ. ಅವ್ರದೇ ಸೋದರರಾಗಿರ್ತಕ್ಕಂಥ ಸೋದರರೇ ಅದು ಒತ್ತುವರಿ ಮಾಡಿ ಇಟ್ಕೊಂಡಿದ್ದಾರೆ.
ಸೊ ಇವು ಕೂಡ ಯಾಕೆ ತೆರವುಗೊಳಿಸ್ತಾ ಇಲ್ಲ? ನೀವು ಮಾಡ್ತಾ ಇದ್ದರೆ ಕಾನೂನುಬದ್ಧವಾಗಿ ಎಲ್ಲ ಕಡೆ ಮಾಡಬೇಕು. ನೀವು ಯಾವುದೇ ಒಂದು ಸಮುದಾಯದ ಇನ್ಚಾರ್ಜ್ ಮಂತ್ರಿ ಅಂತ ತಿಳ್ಕೊಬಾರ್ದು. ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಕೆಲಸ ಮಾಡಬಾರ್ದು. ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ದಲಿತರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೀತಾ ಇದೆ ಅಂತ ಈಗ ತಾನೇ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ನಗರದ ವ್ಯಾಪ್ತಿಯಲ್ಲಿ ಫಾರಂ ನಂಬರ್ 94cc ಮತ್ತು ಗ್ರಾಮೀಣ ಭಾಗದಲ್ಲಿ 94cc ಹಾಕೊಂಡು ಬಹಳಷ್ಟು ಜನ ಸುಮಾರು 50ರಿಂದ 60 ವರ್ಷಗಳ ಕಾಲ ಆಯಿತು ಅವ್ರ ಹಕ್ಕಪತ್ರ ಕೊಡ್ರಿ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿ ತನಕ ಕೊಡ್ಲಿಕ್ಕೆ ವಿಫಲವಾಗಿರ್ತಕ್ಕಂಥ ಅಂದಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ವಿಫಲ ಆಗಿದೆ. ಯಾಕಂತಂದ್ರೆ ಇವರು 2013ರಲ್ಲಿ SCP TSP ಯೋಜನೆ ಅಂತ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ಅದು ಕೇವಲ SC ST ಅಭಿವೃದ್ಧಿ ಸಲುವಾಗಿ ಆ ಹಣವನ್ನು ಬಳಸಬೇಕಾಗ್ತದೆ, ಕಾನೂನಾತ್ಮಕ. ಅದನ್ನ ಬೇರೆ ಕೆಲಸಗಳಿಗೆ ಬಳಸಿ ಇಲ್ಲಿರ್ತಕ್ಕಂಥ SC ST ಅವರ ಅಭಿವೃದ್ಧಿ ಹಣವನ್ನು ಬೇರೆ ಸಮುದಾಯಗಳಿಗೆ ಖರ್ಚು ಮಾಡುವಂತ ಕೆಲಸ ನಡೀತಾ ಇದೆ. ಕಾರಣ ತಮಗೆಲ್ಲ ಹೇಳಬೇಕಾದ್ರೆ ಈಗ 2013ರಿಂದ ಇಲ್ಲಿವರೆಗೆ 1,78,000 ಕೋಟಿ ರೂಪಾಯಿ ಬೇರೆ ಬೇರೆ ಯೋಜನೆಗಳಿಗೆ ಖರ್ಚು ಮಾಡಿದ್ದಾರೆ. SCP TSP ಎಲ್ಲಿರ್ತಕ್ಕಂಥ ಬಡ ಮಹಿಳೆಯರು, ನಿರ್ಗತಿಕರು, ಯುವಕರು, ಯುವತಿಯರಿಗೆ, ವಿದ್ಯಾರ್ಥಿಗಳಿಗೆ, ಅಲ್ಲಿರ್ತಕ್ಕಂಥ ಕಾಲೋನಿ ಅಭಿವೃದ್ಧಿಗೆ ಇದೆಲ್ಲ ಖರ್ಚು ಮಾಡದೆ ಬೇರೆ ಬೇರೆ ಅನ್ಯ ಕೆಲಸ ಕಾರ್ಯಗಳಿಗೆ ಬಳಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬೀದರ್ ಜಿಲ್ಲೆಯ ಕಾರಂಜೆ ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡ ಸಂತ್ರಸ್ತರು ಸುಮಾರು 2.5 ವರ್ಷಗಳಿಂದ ಸತತವಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಅಂದಿನ ಸಮಯದಲ್ಲಿ ಕುಮಾರಸ್ವಾಮಿ ಅವರು CM ಇದ್ದಾಗ ಕೂಡ ಅವರು ಧರಣಿ ಸತ್ಯಾಗ್ರಹ ಇಟ್ಕೊಂಡಿದ್ರು. ಬಿಜೆಪಿ ಸರ್ಕಾರ ಕೂಡ ಹೋಗ್ತು ಅದರಲ್ಲಿ. ಈಗ ಮುಂದುವರೆದು ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ. ಅವರು ಕೂಡ ಅವ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊತಾ ಇಲ್ಲ. ಅವಾಗ ಅಧಿಕಾರ ಸಲುವಾಗಿ ನಮ್ಮನ್ನು ವೋಟ್ ಕೊಡ್ರಿ, ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಂತ ಆ ಜನರಿಗೆ ಇವರೇ ಹೇಳಿಕೆಗಳು ಕೆಲವೊಂದು ಟೈಮಲ್ಲಿ ಕೊಟ್ಟಿದ್ದು ನಮ್ಗೆ ಗಮನಕ್ಕಿದೆ. ಇವಾಗ ಅಧಿಕಾರದಾಗ ಬಂದರೂ ಕೂಡ ಆ ಕಾರಂಜದ ಸಮಸ್ಯೆಯನ್ನು ಇನ್ನ ಬಗೆಹರಿಸಲಿಕ್ಕಾಗಿಲ್ಲ. ಸೊ ಈ ರೀತಿ ಜಿಲ್ಲಾದ್ಯಂತ ಬಹಳಷ್ಟು ಕಡೆ ನಡೀತಾ ಇದ್ದೇವೆ. ಬಾಲ್ಕಿ ನಗರದಲ್ಲಿ ವ್ಯಕ್ತಿಯೊಬ್ಬರು ದಿನಾಂಕ 3/11/2023ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಳವಡಿಸಿ ಅವಹೇಳನಕಾರಿ ಶಬ್ದ ಉಪಯೋಗಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ್ದು, ಈ ವ್ಯಕ್ತಿ ವಿರುದ್ಧ ಪ್ರಕರಣ ದಾಖಲಾಗಿದ್ದರೂ ಸಹ ಅಪರಾಧಿಯನ್ನು ಬಂಧಿಸದೇ ಇರುವುದು. ಅದೇ ರೀತಿ ಹುಮ್ನಾಬಾದ್ ತಾಲೂಕಿನಲ್ಲಿ ದಿನಾಂಕ 20/1/2024ರಂದು ಹುಣಸಗೇರ ಗ್ರಾಮದಲ್ಲಿ ಹುಡುಗನೊಬ್ಬ ಮೊಬೈಲ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಸ್ಟೇಟಸ್ ಹಾಕಿದ್ದರಿಂದ ದಿನಾಂಕ 22/1/2024ರಂದು ಕೆಲ ಕಿಡಿಗೇಡಿಗಳು ಸದರಿ ಯುವಕನಿಗೆ ಹುಮ್ನಾಬಾದ್ ನಗರದ ಒಂದು ಮಂದಿರಕ್ಕೆ ಎಳೆದು ತಂದು ಮನಬಂದಂತೆ ಥಳಿಸಿ ಜೈ ಶ್ರೀರಾಮ್ ಎಂದು ಕೂಗಲು ಒತ್ತಾಯ ಮಾಡಿರುತ್ತಾರೆ. ಅಲ್ಲದೆ ಕಿಡಿಗೇಡಿಗಳು ಮೇಲೆ ಪ್ರಕರಣ ದಾಖಲಾದರೂ ಇಲ್ಲಿವರೆಗೆ ಪೊಲೀಸ್ ಇಲಾಖೆಯವರು ಬಂಧಿಸಿರುವುದಿಲ್ಲ. ಔರಾದ್ ತಾಲೂಕಿನಲ್ಲಿ ಕೌಡ್ಗಾಂವ್ ಗ್ರಾಮ ಮುಖ್ಯ ರಸ್ತೆ ಪಕ್ಕದಲ್ಲಿ ಸುಮಾರು 40 ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಇರ್ತದೆ. ಆ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಕೆಲವೊಬ್ಬರು ಕಿಡಿಗೇಡಿಗಳು ಸೇರಿಕೊಂಡು ಅದೇ ಪಕ್ಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಪಕ್ಕದಲ್ಲೇ ಬಸವಣ್ಣವರ ಮೂರ್ತಿಯನ್ನು ಇಟ್ಟು ಅಲ್ಲಿ 2 ಜಾತಿ ಮಧ್ಯಗಳಲ್ಲಿ
ಜಗಳ ಹಚ್ಚುವಂತ ಕೆಲಸ ಕೆಲವೊಬ್ಬರು ಪೊಲೀಸರ ಕುಮ್ಮಕ್ಕಳಿಂದ ನಡೆದಿರುತ್ತದೆ. ಈ ಜನ್ಮದಲ್ಲಿ ನಾವು ಗಳಿಸಿದ ಆಸ್ತಿ, ಅಂತಸ್ತು, ಹಣ ಯಾವುದೂ ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಅಲ್ಲದೆ ನಮ್ಮ ಜೊತೆ ಇರುವಂಥ ಹೆಂಡತಿ ಮಕ್ಕಳು ಕೂಡ ನಮ್ಮ ಜೊತೆಗೆ ಕೊನೆಯವರೆಗೆ ಬರೋಲ್ಲ. ಹಾಗಾಗಿ ಸದಾಕಾಲ ಸಜ್ಜನರ ಸಂಘದಲ್ಲಿ ಬದುಕಿ ಇರುವಷ್ಟು ದಿವಸ ಹೆಸರು ಮತ್ತು ಕೀರ್ತಿ ಬೆಳೆಸ್ಕೊಂಡು ಬದುಕಬೇಕು. ಆಗಲೇ ಜೀವನಕ್ಕೆ ಒಂದಿಷ್ಟು ನೆಮ್ಮದಿ ಸಿಗ್ತದೆ ಅನ್ನುವಂಥ ಮಾತನ್ನು ಖ್ಯಾತ ಹಿರಿಯ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಎಂ.ಜೆ. ದೇಶಪಾಂಡೆ ಅವರು ತಿಳಿಸಿದರು. ನಗರದ ರಾಂಪುರೆ ಕಾಲೋನಿಯಲ್ಲಿರುವಂಥ ಶ್ರೀ ದತ್ತ ಮಂದಿರದಲ್ಲಿ ಶ್ರೀ ದತ್ತಾತ್ರೇಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರುವಂಥ ಶ್ರೀ ದತ್ತ ಆನಂದ ಮಹೋತ್ಸವ, ಶ್ರೀ ದತ್ತ ಜಯಂತಿ ಹಾಗೂ ಗಣ್ಯರಿಗೆ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡ್ತಾರೆ. ಮಂದಿರದಲ್ಲಿ ದತ್ತನ ತೊಟ್ಟಿಲು ಕಾರ್ಯಕ್ರಮ, ಪಲ್ಲಕ್ಕಿ ಉತ್ಸವ, ಸತ್ಸಂಗ ಮತ್ತು ಭಜನೆ, ರಂಗೋಲಿ ಬಿಡಿಸುವಂಥದ್ದು, ಮಹಾಪ್ರಸಾದ ಸೇವಿಸುವಂಥದ್ದು, ಹೋಮ ಹವನ ಮತ್ತು ಇನ್ನಿತರ ಕಾರ್ಯಕ್ರಮ ನಡೀತಾ ಇರುವಂಥ ಪ್ರಯುಕ್ತ ಇಲ್ಲಿ ಒಂದು ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನ ಹಿರಿಯ ಸಾಹಿತಿ ಎಂ.ಜಿ. ದೇಶಪಾಂಡೆ ಹೇಳಿದರು. ಒಟ್ಟಾರೆ ಇಂಥ ಒಂದು ಸಂದರ್ಭದಲ್ಲಿ ಸಹಿತ ಈ ಮೊಬೈಲ್ ಬಂದ ನಂತರ ಸಹಿತ ಇಷ್ಟು ಜನ ನೀವು ಒಂದ್ ಕಡೆ ಕೂಡ್ತೀರ ಅಂದ್ರ ಇದು ಯಾರು ಕರ್ಕೊಂಡು ಬಂದಾರ ಅಂದ್ರ ಶ್ರೀ ದತ್ತ ಪ್ರಭುಗಳು ಕರ್ಕೊಂಡು ಬಂದಿರ ಅಂತ ಒಂದು ಶಕ್ತಿ ಅದಕ್ಕೆ ಏನಂತಂದ್ರ ಈ ಇಂಥ ಒಂದು ಸತ್ಸಂಗ ಎಲ್ಲಿ ಸ್ವರ್ಗ ಅದ ಅಂತಂದ್ರ ಸ್ವರ್ಗ ಎಲ್ಲದಂದ್ರ ಸತ್ಸಂಗ ಎಲ್ಲಿರ್ತದ, ಸಂತರ ಮಾತುಗಳು ಎಲ್ಲಿರ್ತಾವ. ಅವ್ರ ಸಭಿ ಮಿಲ್ ಜಾಯಗ ಸತ್ ಸಂಗತ ಮಿಲ್ನ ಮುಷ್ಕಿಲ್ ಅಂತ ಕಬೀರದಾಸರು ಹೇಳ್ತಾರೆ. ಮನುಷ್ಯನಿಗೆ ಎಲ್ಲವನ್ನೂ ಸಿಗ್ತದೆ, ಊಟ ಸಿಗ್ಬೋದು, ನಿದ್ದೆ ಸಿಗ್ಬೋದು, ರೊಕ್ಕ ಸಿಗ್ಬೋದು, ಎಲ್ಲ ಸಿಗ್ಬೋದು. ಆದ್ರ ಸತ್ಸಂಗ ಸಿಗೋದು ಬಹಳ ಕಠಿಣ. ಆ ಸತ್ಸಂಗದ ಆನಂದ ಬೇರೆ ಇರ್ತದೆ. ಅಂತ ಸತ್ಸಂಗಿದು ಕೇವಲ ಇಲ್ಲಿ ಇವತ್ತು ಸನ್ಮಾನ ಅಷ್ಟೇ ಅಲ್ಲ, ಪರಮ ಪೂಜ್ಯರು 3-4 ಮಂದಿ ಕೂತಿದ್ದಾರೆ. ಅವರ ಮಾತುಗಳು ನಾವು ಕೇಳಬೇಕಾಗಿದೆ, ಅದ್ರ ಆನಂದನೇ ನಮ್ಗೆ ಇರ್ತದೆ. ಅದಕ್ಕೆ ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ ಒಂದು ಕನಸು ಬಿತ್ತಂತ, ಒಂದು ಕನಸು ಬಿತ್ತು. ಏನ್ ಕನಸು ಬಿತ್ತು? ನೀನು 30 ದಿನಗಳಲ್ಲಿ ಸತ್ತು ಹೋಗ್ಬಿಡ್ತೀಯ ಅಂತ. ಆ ಕನಸು ಬೇಡ ಅವನಿಗೆ ಗಾಬರಿ ಆಯ್ತು. ನಾನು 30 ದಿನಗಳು ಸಾಯ್ತೀನಲ್ಲ, ಏನ್ ಮಾಡ್ಬೇಕು, ನಂಗೆ ಒಬ್ಬರಿಗೆ ಸಾಯ್ಲಿಕ್ಕೆ ಭಯ ಆಗ್ತದ. ಅವನಿಗೆ 3 ಗೆಳೆಯರಿದ್ರಂತ. ಆ 3 ಗೆಳೆಯರು ಒಬ್ಬ ಗೆಳೆಯಿಂದ ಹೋಗಿ ಕೇಳ್ತಾನೆ, ನನಗೆ ಏನಂತಂದ್ರ ನನಗೆ 30 ದಿನದಾಗ ಸಾಹಿತ್ಯ ಅಂತ ಒಂದು ನನಗೊಂದು ಕನಸು ಬಿದ್ದದ, ಮತ್ತೆ ನೀನು ನನ್ನ ಜೊತೆ ಬರ್ತೇನೆ ಸಾಯುವ ಮುಂಚೆ ಅಂತ. ಅವಂತಾನ, ಆ ಗೆಳೆಯ ಅಂತಾನ, ನಾನಂತೂ ನಿನ್ ಜೊತೆ ಬರಂಗಿಲ್ಲ, ನಾನ್ ಮಾತ್ರ ನಿನಗೆ ಏನ್ ರೊಕ್ಕ ರೂಪಾಯಿ ವ್ಯವಸ್ಥೆ ನಾ ಮಾಡ್ತಾರ, ನಾ ಬರಲ್ಲ ಅಂತ ಹೇಳ್ತಾನೆ. ಎರಡನೇ ಗೆಳೆಯ ಹೋಗಿ ಕೇಳ್ತಾನೆ, ನನಗೊಂದು ಹಿಂಗ್ ಕನಸು ಬಿದ್ದದ, ನಾನು 30 ದಿನ ಸಾಹಿತ್ಯ ಕನಸು ಬಿದ್ದದ, ನೀ ನನ್ನ ಜೊತೆ ಬರ್ತೇನೆ ಅಂತ. ಅವ ಎರಡನೇ ಗೆಳೆಯ ಅಂತ, ನಾನು ನಿನ್ನ ಹತ್ರ ಬರಂಗಿಲ್ಲ, ನಾನು ಈ ಊಟ ತಿಂಡಿ ವ್ಯವಸ್ಥೆ ಮಾಡ್ತೀನಿ, ನಾ ಬರಂಗಿಲ್ಲ. ಇನ್ನು 3ನೇ ಗೆಳೆಯ ಹೋಗಿ ಕೇಳ್ತಾನ, ನೀನ್ ಬರ್ತೀನಿ ನನ್ನ ಜೊತೆ ಅಂತ. ನೀ ನನ್ನ ಜೊತೆ ಬರ್ತೀನಿ ಅಂತ ಕೇಳಿದ್ರೆ ಅವಂತಾನ, ನಿನ್ನ ಜೊತೆ ಬರ್ತೀನಿ, ನಿನ್ ಕುಣಿಯೊಳಗ ಬರ್ತೀನಿ, ಮ್ಯಾಲೂ ಬರ್ತೀನಿ ಅಂತ ಹೇಳ್ತಾನೆ. ಯಾರು ಇರ್ಬೇಕು? ಮೊದಲನೇ ಗೆಳೆಯ ಯಾರಂದ್ರ ರೊಕ್ಕ ರೂಪಾಯಿ ಹಣ. ಆ ಎಷ್ಟು ನೀವು ರೊಕ್ಕ ಗಳಿಸ್ತೀರಿ, ಆ ರೊಕ್ಕ ಗಳಿಸಿದಾಗ ನೀವು ತೀರ್ಕೊಂಡಾಗ ಎಲ್ಲಿರ್ತದ, ಅದು ಬ್ಯಾಂಕಿನಾಗ ಇರ್ತದ, ಮನ್ಯಾಗ ಇರ್ತದೆ. ಒಂದು ಟೈಪ್ ಪ್ರೀತಿ, ಅದು ಒನ್ ವೇ ಪ್ರೀತಿ. ನೀವು ಅದಕ್ಕೆ ಪ್ರೀತಿ ಮಾಡ್ತೀರ, ಅದು ಎಂದೂ ನಿಮ್ಗೆ ಪ್ರೀತಿ ಮಾಡೋದು, ಅದು ಒನ್ ವೇ ಪ್ರೀತಿ. ಇನ್ನು ಎರಡನೇದು ಗೆಳೆಯ ಯಾರಂದ್ರ ಹೆಂಡತಿ ಮಕ್ಕಳು. ಅವ್ರಿಗೆ ಎಲ್ಲ ಸಾಮಾನು ತಂದು ಹಾಕಿದಾಗ ಎಲ್ಲ ಆಗದಂಗೆಲ್ಲ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ಸಾಯ ಮುಂದೆ ನಿಮ್ಗೆ ನೋವು ಯಾರು ತಗೊಂಗಿಲ್ಲ. ನೀವು ಮ್ಯಾಲಿನ ಉಪಚಾರ ಮಾಡ್ಬೋದು, ನೀರು ಕೊಡ್ಬೋದು, ಚಹಾ ಕೊಡ್ಬೋದು, ಆದ್ರೆ ಅವ್ರಿಗೆ ನೀವು ಬಂದಂತ ನೋವು ತಗೊಂಡ್ರು. ಅವ್ರು ಎರಡನೇ ಗೆಳೆಯರು. 3ನೇ ಗೆಳೆಯರು ಯಾರಂದ್ರ ಇಂಥ ಸತ್ಸಂಗ, ಇಂಥ ಗುರುಗಳು. ಅವ್ರ ಮಾತುಗಳು ಕೇಳಿದ್ರೆ ಸಾಕು,
ಅವ್ರ ಆನಂದನೇ, ಆ ಆನಂದ ಕೇವಲ ಇಲ್ಲಿ ಅಷ್ಟೇ ಅಲ್ಲ, ಸ್ವರ್ಗದಲ್ಲಿ ಸಹಿತ ನಮ್ಗೆ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಸತ್ಸಂಗ ಇವತ್ತು ನಾವು ಕೇಳ್ತಾ ಇದ್ದೇವೆ. ಇಂಥ ಒಂದು ಸತ್ಸಂಗದಲ್ಲಿ ಇದು 2 ದಿನ, ಇವತ್ತ ಇದೆ, ನಾಳೆಗೆ ಇದೆ. ಅದಕ್ಕೆ ಇವತ್ತು ನಾನು ನೋಡ್ತಾ ಇದ್ದೀನಿ, ಭಾಸನ ಮಹಾರಾಜ್ ಅಂತ ನಮ್ಮಲ್ಲಿ ಪ್ರವಚನ ನಡೀತಂದ್ರೆ ಯಾರು ಜನನೇ ಬರೋರು ಅಂತಂದ್ರು. ಪ್ರವಚನ ನಡೀತು, ಜನ ಬಂದ್ರ ನಾವು ಒಂದೇ ಮಾತಾಡ ಅಪ್ಪರೇ ನೋಡಿ ಇವತ್ತು ಈ ಸರಿ ಪರಮ ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಬರ್ತಾ ಇದ್ದಾರೆ. ಇವತ್ತು ಎಷ್ಟು ಜನ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಹಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.